ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ A1 ಸಕ್ಸಸ್ ಅಕಾಡೆಮಿ. ಸೊ ನಾವು ಇವತ್ತಿನ ವೀಡಿಯೋದಲ್ಲಿ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ ಡಿಸ್ಕಸ್ ಮಾಡೋಣ. ಹೇಗೆ ವ್ಯಾಲ್ಯೂಷನ್, ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಎಲ್ಲ ಸೊಲ್ಯೂಷನ್ ಡಿಸ್ಕಸ್ ಮಾಡ್ತೀನಿ. ಥಿಯರಿ ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ, ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ, ಸಪ್ಲಿಮೆಂಟರಿ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ಫಸ್ಟ್ ಕ್ವಶನ್. ನೇಮ್ ದ ಆಪರೇಟರ್ಸ್ ಯೂಸ್ಡ್ ಟು ಡಿಟೆಕ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಆನ್ ಎ ಬಾಡಿ. ಸೊ ದಟ್ ಈಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್, ಇಲ್ಲ ಎಲೆಕ್ಟ್ರೋಸ್ಕೋಪ್ ಬರೆದು ಸಾಕು. ಸೊ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಮಾಡಲ್ ಪೇಪರು ಕೇಳಿದ್ದಾರೆ ಕ್ವಶನ್ಸು. ಸೊ ನೀವು ಮಾಡಲ್ ಪೇಪರ್ ಮತ್ತು ಆ್ಯನ್ಯುವಲ್ ಪೇಪರ್ ಎರಡೂ ಪರ್ಫೆಕ್ಟಾಗಿ ಪ್ರಿಪೇರ್ ಆದರೆ ಅಂದರೆ ಖಂಡಿತ ಪಾಸ್ ಆಗ್ತೀರಾ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆ್ಯಂಡ್ ದ ಸಪ್ರೇಷನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ನೆಕ್ಸ್ಟ್ ಓಮ್ಸ್ ಲಾ. ಓಮ್ಸ್ ಲಾನು ಭಾಳ ಸಲ ಕೇಳಿದ್ದಾರೆ ಮತ್ತು ಎಕ್ಸ್ಪ್ಲೇಷನ್ ಕೇಳಿದ್ದಾರೆ ಓಮ್ಸ್ ಲಾದು. ದ ಕರೆಂಟ್ ಥ್ರೂ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್. V is equal to IR. ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ಬಂದರೆ, ದ ರೆಸಿಸ್ಟೆನ್ಸ್ ಆಫ್ ಎ ಕಾರ್ಬನ್ ರೆಸಿಸ್ಟರ್ಸ್ ವಿತ್ 4 ಕಲರ್ಡ್ ರಿಂಗ್ಸ್ ಈಸ್ ಐಡೆಂಟಿಫೈ ದ ಕಲರ್ ಆಫ್ 4th ರಿಂಗ್ ಸಿಲ್ವರ್. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಕೇಳಿದ್ದಾರೆ ಭಾಳ ಸಲ. ಇದು ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಮ್ಯಾಗ್ನೆಟಿಕ್ ಡಿಪ್, ಆ್ಯಂಗಲ್ ಬಿಟ್ವೀನ್ ದ 2 ಜಿಯೋಗ್ರಾಫಿಕ್ ನಾರ್ತ್ ಆ್ಯಂಡ್ ದ ನಾರ್ತ್ ಶೋನ್ ಬೈ ದ ಕಂಪಾಸ್ ನೀಡಲ್. ಇಲ್ಲಾಂದರೆ ಈ ಥರ ಬರಿಬೋದು, ಇಲ್ಲಾಂದರೆ ದ ಆ್ಯಂಗಲ್ ಬಿಟ್ವೀನ್ ದ ಜಿಯೋಗ್ರಾಫಿಕ್ ಮೆರಿಡಿಯನ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್. Angle between geographic meridian and the magnetic meridian. Lenz law, significance of Lenz law ಏನಿದೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಸೊ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇ ಲೈ ಬಿಟ್ವೀನ್ ಅಲ್ಟ್ರಾವೈಲೆಟ್ ಆ್ಯಂಡ್ ಗಾಮಾ. ಅಲ್ಟ್ರಾವೈಲೆಟ್ ಮತ್ತು ಗಾಮಾ ರೇಸ್ ಮಧ್ಯೆ ಯಾವ್ದಿರುತ್ತೆ, ಎಕ್ಸ್ ರೇಸ್ ಇರುತ್ತೆ. ವಾಟರ್ ಕೋಹರೆಂಟ್ ಸೋರ್ಸ್. ಕೋಹರೆಂಟ್ ಸೋರ್ಸ್ ಅಂದರೆ ದ 2 ಸೋರ್ಸ್ ಆಫ್ ಲೈಟ್ which emit light of same wavelength and constant phase difference. ಸೊ ಎರಡು ಡಿಫ್ರೆಂಟ್ ಸೋರ್ಸಸ್ ವಿಚ್ ಎಮಿಟ್ ಲೈಟ್ ಆಫ್ ಸೇಮ್ ವೇವ್ಲೆಂತ್ ಸೇಮ್ ಇರಬೇಕು, ಇಲ್ಲ ಫ್ರೀಕ್ವೆನ್ಸಿ ಸೇಮ್ ಇರಬೇಕು, ಮತ್ತು ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಇರಬೇಕು. ಈಗ ನಾವು ಏನಂತೀವಿ, ಕೋಹರೆಂಟ್ ಸೋರ್ಸಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೇಡ್ ಬೈ ಅಯೋನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಅಂದರೆ ಏನು, ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ದ ಆಟಮ್. ಇಷ್ಟು ಬರೆದ್ರೆ ಸಾಕು, ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ದ ಆಟಮ್. ಸೊ ಈ ವಿಡಿಯೋ ನೀವು ಕರೆಕ್ಟಾಗಿ ಕಾನ್ಸಂಟ್ರೇಷನಿಂದ ರಿವೈಸ್ ಮಾಡಿರಿ, ಓದ್ರಿ ಮತ್ತು ಬರ್ಕೊಳ್ರಿ. ನೀವು ಖಂಡಿತ ಪಾಸಾಗಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ಭಾಳ ಕ್ವಶನ್ಸ್ ರಿಪೀಟ್ ಆಗ್ತಾವೆ ನಿಮಗೆ. ಸೊ ಸೆಮಿ ಕಂಡಕ್ಟರಿಗೆ ಎಕ್ಸಾಂಪಲ್, ಎಲಿಮೆಂಟ್ಸ್ ಆಫ್ ಸೆಮಿ ಕಂಡಕ್ಟರಿಗೆ ಜರ್ಮೇನಿಯಮ್ ಇಲ್ಲ ಸಿಲಿಕಾನ್ ಆರ್ ಜರ್ಮೇನಿಯಮ್. ಇದು ಮಾಡಲ್ ಪೇಪರು ಕೇಳಿದ್ದಾರೆ. ವಾಟರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ ಅಂದರೆ ಮಾಲಿಕ್ಯೂಲ್ ಇನ್ ವಿಚ್ ದ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಡು ನಾಟ್ ಕೋಯಿಸೈಡ್. ಇಲ್ಲಿ ಇಬ್ಬರು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಿನ ಸೆಂಟರ್ ಏನಾಗಲ್ಲ, ಕೋಯಿನ್ಸೈಡ್ ಆಗಲ್ಲ. ನಾನ್ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಏನಾಗುತ್ತಂದರೆ, ದ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಮತ್ತು ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಏನಾಗ್ತವೆ, ಎರಡು ಕೋಯಿನ್ಸೈಡ್ ಆಗ್ತವೆ. ಕೋಯಿನ್ಸೈಡ್ ಆಗ್ತವೆ. ಈ ಗ್ರಾಫ್ಸ್ ನೋಡ್ಕೋಬೇಕು ನೀವು, ಎಕ್ಸಾಮಲ್ಲಿ ಕೇಳ್ತಾರೆ ಗ್ರಾಫ್ಸ್. ಆಮೇಲೆ ಫಾರ್ಮುಲಾಸ್ ಎಲ್ಲ ನೋಡ್ಕೊಳ್ರಿ, ಇದು ಇಂಪಾರ್ಟೆಂಟ್. ಇದು ಸೊ ಪ್ರಿನ್ಸಿಪಲ್ ಆಫ್ AC ಜನರೇಟರ್, ವೈ ಕರೆಂಟ್ ಜನರೇಟೆಡ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಪ್ರಿನ್ಸಿಪಲ್ ಏನು AC ಜನರೇಟರ್ ಇಂದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಪ್ರಿನ್ಸಿಪಲ್ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಮತ್ತು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ದ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜಸ್ ಆರ್ ರಿವರ್ಸಸ್ ಪಿರಿಯಾಡಿಕಲಿ. ಸೊ ಎವ್ರಿ ಹಾಫ್ ಸೈಕಲ್ ದ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜಸ್. ಸೊ ಇಟ್ ಈಸ್ ನೋನ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ನೆಕ್ಸ್ಟ್, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಮತ್ತು ರೈಟ್ ಈಸ್ ಎಕ್ಸ್ಪ್ರೆಷನ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು, current due to changing electric field or changing electric flux is known as displacement current. So sun is visible little before the actual sunrise. So sun ಬೇಗ ಯಾಕೆ ನಿಮಗೆ ಕಾಣಿಸುತ್ತೆ ಅಂದರೆ, ಬಿಕಾಸ್ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ದ ಅಟ್ಮಾಸ್ಫಿಯರ್. ಅವಾಗ ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಸ್ಕೈ ಯಾಕೆ ಬ್ಲೂ ಕಾಣಿಸುತ್ತೆ ಅಂದರೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸ್ಕೈ ಬ್ಲೂ ಕಾಣೋದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಫಿನಾಮಿನಾನಿಂದ. ಸೊ ನೆಕ್ಸ್ಟ್ ನಮಗೆ ಏನಿದೆ, ಯೂಸಸ್ ಆಫ್ ಪೋಲಾರಿಟ್ಸ್. ಪೋಲಾರಿಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸೊ ಟು ಅನಲೈಸ್ ದ ಪೋಲರೈಸ್ಡ್ ಲೈಟ್ ಅನಲೈಸ್ ಮಾಡೋಕ್ಕೆ, ಮತ್ತು ಸನ್ ಗ್ಲಾಸಸ್, ಗಾಗಲ್ಸಲ್ಲಿ, ಮತ್ತು ಟು ವ್ಯೂ 3D ಪಿಕ್ಚರ್ಸ್ ಆರ್ ಮೂವೀಸ್, ಮತ್ತು ವಿಂಡೋಸ್ ಆಫ್ ಪ್ಲೇನ್ಸ್, ಟ್ರೈನ್ಸ್, ಏರೋಪ್ಲೇನ್ಸ್, ಮತ್ತು ಟು ಎಲಿಮಿನೇಟ್ ದ ಹೆಡ್ಲೈಟ್ ಗ್ಲೇರ್ಸ್ ಆಫ್ ವೆಹಿಕಲ್ಸ್. ಸೊ ಇದೆಲ್ಲ ಯೂಸ್ ಮಾಡ್ತೀವಿ. ಯಾವ್ದಾರ 2 ಬರೀಬೇಕು, 2 ಮಾರ್ಕ್ಸ್ಗೆ ನೀವು. ಸೊ ಒಂದು ಅಟ್ಲೀಸ್ಟ್ 3 to 4 ನೀವು ನೆನ್ಪಿಟ್ಕೋಬೇಕು. ಸೊ ಆಫ್ಟರ್ ದಟ್, ಡಿ ಬ್ರಾಗ್ಲಿ ವೇವ್ಸ್ ಅಂದರೆ ಏನು, ನೇಮ್ ಆ್ಯಂಡ್ ಎಕ್ಸ್ಪೆಕ್ಟ್ ವಿತ್ ವೆರಿಫೈಡ್ ದ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ಎಕ್ಸ್ಪೆರಿಮೆಂಟ್.
ಸೊ ಡಿ ಬ್ರಾಗ್ಲಿ ವೇವ್ಸ್ ಅಂದರೆ ವೇವ್ಸ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್ ಜೊತೆ ವೇವ್ಸ್ ಬರ್ತಾವಲ್ಲ ಅದೇ ಡಿ ಬ್ರಾಗ್ಲಿ ವೇವ್ಸ್. ಎಕ್ಸ್ಪೆರಿಮೆಂಟಿನ ಹೆಸರೇನು ಡೈವಿನ್ಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಇಲ್ಲ GP ಥಾಮ್ಸನ್ ಎಕ್ಸ್ಪೆರಿಮೆಂಟ್. ಸೊ ಡಯಾಗ್ರಾಮ್ ಇದು ಗೀಗರ್ ಮ್ಯಾಡಿಸನ್ ಎಕ್ಸ್ಪೆರಿಮೆಂಟ್. ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗಿಗೆ ಡಯಾಗ್ರಾಮ್ ಕೇಳಿದರೆ ಈ ಡಯಾಗ್ರಾಮ್ ಬರೀರಿ. ಆಫ್ಟರ್ವರ್ಡ್ಸ್ 2 ಮಾರ್ಕ್ಸಿಗೆ ಇದು ಭಾಳ ಸಲ ಕೇಳಿರೋದು. ಅಡ್ವಾಂಟೇಜಸ್ ಆಫ್ LED ಓವರ್ ಕನ್ವೆನ್ಷನಲ್ ಇನ್ಕ್ಯಾನ್ಸಿಡೆನ್ಸ್ ಲೋ ಪವರ್ ಲ್ಯಾಂಪ್. ಸೊ LED ಅಡ್ವಾಂಟೇಜ್ ಏನು? ಸೊ ಲೋ ವೋಲ್ಟೇಜ್ ಆಪ್ರೇಷನ್ ಏನಿರ್ತದೆ, ಕಮ್ಮಿ ಕರೆಂಟಲ್ಲಿ ವಾಲ್ಟೇಜ್ ಆಗುತ್ತೆ, ಕನ್ಸ್ಯೂಮ್ಸ್ ಲೆಸ್ ಪವರ್. ಮತ್ತು ಫಾಸ್ಟ್ ಆನ್ ಆಫ್ ಸ್ವಿಚ್ಚಿಂಗ್. ಸೊ ನಾವು ಫಾಸ್ಟಾಗಿ ಆನ್ ಆಫ್ ಮಾಡ್ಬೋದು. ಮತ್ತು ಫಾಸ್ಟ್ ಆ್ಯಕ್ಷನ್, ನೋ ವಾರ್ಮ್ ಅಪ್ ಟೈಮ್. ಸೊ LED ಲೈಟ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಸೊ ವಾರ್ಮ್ ಅಪ್ ಟೈಮ್ ಏನು ಬೇಡ ಅದಕ್ಕೆ. ಬಟ್ ಈಸ್ ಲಾಂಗ್ ಲೈಫ್ ಡ್ಯೂರೇಬಲ್ ಇರ್ತದೆ. ಸೊ ಎಮಿಟೆಡ್ ಲೈಟ್ ಈಸ್ ನಿಯರ್ಲಿ ಮೋನೋಕ್ರೋಮ್ಯಾಟಿಕ್. ಸೊ ಆಲ್ಮೋಸ್ಟ್ ಮೋನೋಕ್ರೋಮ್ಯಾಟಿಕ್ ಲೈಟ್ ಇರ್ತದೆ. ಇದು LED ಅಡ್ವಾಂಟೇಜಸ್ ಆಯಿತು. 2 ಮಾರ್ಕ್ಸಿನ ಕ್ವಶನ್ಸ್ ಥಿಯರಿ ಇದೆ ನೋಡಿರಿ. ಸೊ ನೀವು ಬರೀ ಥಿಯರಿ ಬರೆದ್ರೇ ಫಿಸಿಕ್ಸ್ ಪಾಸ್ ಆಗ್ಬೋದು, ಆ ಥರ ಇರ್ತಾವೆ ಕ್ವಶನ್ಸು. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸಲ್ಲಿ. ಮತ್ತು ಒಂದು 2-3 ಡಿರೈವೇಷನ್ಸ್. 3 ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಪ್ಯಾರಲಲ್ ಪ್ಲೇಟ್ ಡಿಪೆಂಡ್ಸ್. ಏನೇನು ಫ್ಯಾಕ್ಟರ್ಸು? ಏರಿಯಾ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮತ್ತು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೆಟೀರಿಯಲ್. ಸೊ ಯಾವ ಫ್ಯಾಕ್ಟರ್ಸು? ಫಸ್ಟ್ ಬರೋದು ಏರಿಯಾ, ಆಮೇಲೆ ಡಿಸ್ಟೆನ್ಸ್, ಆಮೇಲೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಿಟ್ವೀನ್ ದ ಮೆಟೀರಿಯಲ್. 2 reasons to show that galvanometer cannot be used as an ammeter. Give the method of converting galvanometer into ammeter. 3 ಮಾರ್ಕ್ಸಿಗೆ ಕೇಳಿದ್ದಾರೆ. 2 ಮಾರ್ಕ್ಸಿಗೆ ಬರೀ ಗ್ಯಾಲೋಮೀಟರ್ ರೀಸನ್ಸ್ ಏನೋ ಕೇಳ್ತಾರೆ, ಇಲ್ಲಾಂದರೆ ಹೌ ಟು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ಅಮ್ಮೀಟರ್. ಸೊ ಗ್ಯಾಲೋಮೀಟರ್ ಯಾಕೆ ಅಮ್ಮೀಟರ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಬಿಕಾಸ್ ಇಟ್ ಈಸ್ ಎ ಸೆನ್ಸಿಟಿವ್ ಡಿವೈಸ್, ಮತ್ತು ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ಆಸ್ ಹೈ ರೆಸಿಸ್ಟೆನ್ಸ್. ಭಾಳ ಸೆನ್ಸಿಟಿವ್ ಡಿವೈಸ್ ಮತ್ತು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಹೌ ಟು ಕನ್ವರ್ಟ್ ಅಂದರೆ ಬೈ ಕನೆಕ್ಟಿಂಗ್ ಎ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ ನಾವೇನು ಹೇಗೆ ಕನ್ವರ್ಟ್ ಮಾಡಬೇಕು? ಬೈ ಕನೆಕ್ಟಿಂಗ್ ಎ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಆರ್ ಬೈ ಶಂಟ್ ರೆಸಿಸ್ಟೆನ್ಸ್. ಬೈ ಕನೆಕ್ಟಿಂಗ್ ಶಂಟ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಮತ್ತು ಫಾರ್ಮುಲಾನು ಇದೆ, ಅದು ಆ ಫಾರ್ಮುಲಾನು ನೋಡ್ಕೊಳ್ರಿ ನೀವು. ನೆಕ್ಸ್ಟ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಪ್ರಾಪರ್ಟೀಸ್. ಆರಾಮಾಗಿ ನೀವು ಅಷ್ಟು 3 ಪ್ರಾಪರ್ಟೀಸು ಕರೆಕ್ಟಾಗಿ ಕಂಪೇರ್ ಮಾಡಿ ಓದ್ಕೊಂಡ್ರೆ 3 ಮಾರ್ಕ್ಸ್ ಪಕ್ಕ ಬರುತ್ತೆ. ಸೊ ಇಲ್ಲಿ ನಾವು ಏನಿದೆ ಅಂದರೆ ಬರೀ 3 ಪ್ರಾಪರ್ಟೀಸ್ ಕೇಳಿದ್ದಾರೆ. ನೀವು ಪರ್ಫೆಕ್ಟಾಗಿ ಒಂದು ಅಟ್ಲೀಸ್ಟ್ 4 ಪ್ರಾಪರ್ಟೀಸ್ ಅವ್ರು ನೆನ್ಪಿಟ್ಕೋಬೇಕು. ಸಸೆಪ್ಟಿಬಿಲಿಟಿ ಲಾರ್ಜ್ ಆ್ಯಂಡ್ ಪಾಸಿಟಿವ್, ಪರ್ಮಿಲಿಟಿ ಈಸ್ ವೆರಿ ಲಾರ್ಜ್, ಟೆಂಪ್ರೇಚರ್ ಇನ್ಕ್ರೀಸಸ್, ಮ್ಯಾಗ್ನೆಟೈಸೇಷನ್ ಡಿಕ್ರೀಸಸ್. ಮತ್ತು ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಪ್ಯಾರಾಮ್ಯಾಗ್ನೆಟಿಕ್ ವೆನ್ ಹೀಟೆಡ್ ಅಬೌವ್ ಕ್ರಿಟಿಕಲ್ ಟೆಂಪ್ರೇಚರ್. ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಏನಾಗ್ತವೆ? ಪ್ಯಾರಾಮ್ಯಾಗ್ನೆಟಿಕ್ ಆಗ್ತವೆ ಯಾವಾಗ? ವೆನ್ ಹೀಟೆಡ್ ಅಬೌಟ್ ಕ್ರಿಟಿಕಲ್ ಟೆಂಪ್ರೇಚರ್. ಮತ್ತು ದೇ ಆರ್ ಸ್ಟ್ರಾಂಗ್ ಟೆಂಡೆನ್ಸಿ ಟು ಮೂವ್ ಫ್ರಮ್ ವೀಕರ್ ರೀಜನ್ ಟು ಸ್ಟ್ರಾಂಗರ್ ರೀಜನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಾಂದರೆ ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್, ಅದೊಂದು ಪ್ರಾಪರ್ಟಿ. ಫೀಲ್ಡ್ ಗೆಟ್ ಕಾನ್ಸಂಟ್ರೇಟ್ ಇನ್ಸೈಡ್ ದ ಸ್ಯಾಂಪಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಸೊ ಫೀಲ್ಡ್ ಎಲ್ಲ ಇನ್ಸೈಡ್ ದ ಸ್ಯಾಂಪಲ್ ಒಳಗೆ ಕಾನ್ಸಂಟ್ರೇಟ್ ಜಾಸ್ತಿ ಆಗ್ತವೆ. ಸೊ ನೋಡಿ 3 ಮಾರ್ಕ್ಸಿಗೆ ಎಷ್ಟು ಈಸಿ ಕ್ವಶನ್ಸ್ ಕೇಳಿದ್ದಾರೆ. ಅಪ್ಲಿಕೇಶನ್ಸ್ ಆಫ್ ಇಲ್ಲ ಅಡ್ವಾಂಟೇಜಸ್ ಆಫ್ ಅಡ್ಡಿ ಕರೆಂಟ್ಸ್. ಅಡ್ಡಿ ಕರೆಂಟ್ಸ್ 3 ಮಾರ್ಕ್ಸಿಗೆ ಬರೀ 3 ಅಪ್ಲಿಕೇಶನ್ಸ್ ಬರೀಬೇಕು. ಯಾವುದಾದಿದೆ? ಇಂಡಕ್ಷನ್ ಫರ್ನೆಸ್, ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇಂಟ್ರೆನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಮತ್ತು ಎಲೆಕ್ಟ್ರಿಕ್ ಪವರ್ ಮೀಟರ್. ಸೊ ಅವರೇ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ. ಎನಿ ಅದರ್ ಕರೆಕ್ಟ್ ಅಪ್ಲಿಕೇಶನ್ಸ್, ಬೇರೆ ಅಪ್ಲಿಕೇಶನ್ಸ್ ನಿಮ್ಗೆ ಗೊತ್ತಿದೆ ಅದು ನೆಟ್ಟಲ್ಲಿ ನೋಡಿ ಬರೆದು ನಿಮಗೆ ಮಾರ್ಕ್ಸ್ ಕೊಡಬೇಕು. ಸೊ ಜನರಲ್ ಇರೋದು ಯಾವುದು? ಇಂಡಕ್ಷನ್ ಫರ್ನೆಸ್, ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇಂಟ್ರೆನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಮತ್ತು ಎಲೆಕ್ಟ್ರಿಕ್ ಪವರ್ ಮೀಟರ್. 3 ಸೋರ್ಸಸ್ ಆಫ್ ಎನರ್ಜಿ ಲಾಸ್ ಇನ್ ಟ್ರಾನ್ಸ್ಫಾರ್ಮರ್. ಸೊ ಲಾಸ್ ಡ್ಯೂ ಟು ಹೀಟಿಂಗ್ ಅಂತ ಹೇಳ್ಬೋದು, ಇಲ್ಲ ಕಾಪರ್ ಲಾಸ್. ಸೊ ಎರಡರಲ್ಲಿ ಒಂದು ಬರೀಬೇಕು, 1 ಪಾಯಿಂಟ್ ಅದು. ನೆಕ್ಸ್ಟ್ ಲಾಸ್ ಡ್ಯೂ ಟು ಫ್ಲಕ್ಸ್ ಲೀಕೇಜ್ ಇಲ್ಲ ಮ್ಯಾಗ್ನೆಟಿಕ್ ಲಾಸ್. ನೆಕ್ಸ್ಟ್ ಲಾಸ್ ಡ್ಯೂ ಟು ಎಡ್ಡಿ ಕರೆಂಟ್. ನೆಕ್ಸ್ಟ್ ಹಿಸ್ಟೆರಿಸಿಸ್ ಲಾಸ್. ಸೊ ಇದು ಕೇಳಿದ್ದಾರೆ ಎಲ್ಲ ಕ್ವಶನ್ಸ್. ಇವ್ರು ಭಾಳ ಇಂಪಾರ್ಟೆಂಟ್. ಇವು ರಿಪೀಟೆಡ್ ಕ್ವಶನ್ಸೇ ನಿಮಗೆ ಜಾಸ್ತಿ ಬಂದಿದ್ದಾವೆ. ಸೊ ನೀವು ಪ್ರೀವಿಯಸ್ ಇಯರ್ ಪೇಪರ್ಸು ಮತ್ತು ಈ ಸಲ ಮಾಡಲ್ ಪೇಪರ್, ಆ್ಯನ್ಯಲ್ ಪೇಪರ್ ಸಾಲ್ವ್ ಮಾಡಿದರೆ ಸಾಕು, ಪಾಸ್ ಆಗಲ್ಲ, ಸ್ಕೋರ್ ಆಗುತ್ತೆ. ಪಾಸ್ಟುಲೇಟ್ ಆಫ್ ಬೋರ್ಸ್ ಮಾಡಲ್ ಆಫ್ ಹೈಡ್ರೋಜನ್ ಆಟಮ್. ಸೊ 3 ಮಾರ್ಕ್ಸಿಗೆ. ಸೊ ನೋಡಿ ನಾವು ಥಿಯರಿನೇ ಇಷ್ಟ ಮಾಡೋ ಒಂದು ಅರೌಂಡ್ 20 ಮಾರ್ಕ್ಸಿನ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಸೊ ಆರಾಮಾಗಿ ಥಿಯರಿಯಲ್ಲೇ ನೀವು ಪಾಸ್ ಆಗಿಬಿಡ್ತೀರ, ಬರೀ ಥಿಯರಿ ಪರ್ಫೆಕ್ಟ್ ಇದ್ದರೆ ನೀವು. ಮತ್ತು ಒಂದು 3-4 ಡಿರೈವೇಷನ್. ಸೊ ನೀವು ಅಟ್ಲೀಸ್ಟ್ ಒಂದು 40 to 50 ಮಾರ್ಕ್ಸಿನ ಅಟೆಂಡ್ ಮಾಡಿದರೆ ಪಾಸ್ ಅಂತೂ ಪಕ್ಕ ಖಂಡಿತ ಇರ್ತದೆ. ಸೊ an electron in atom can revolve in certain stable orbits without emission of radiant energy. The electrons in an atom can revolve in certain stable orbits without the emission of radiant energy. ಇದು ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಏನಿದೆ? The electrons revolve around the nucleus only in those orbit. The angular moment is the integral multiple of h by 2 pi. h ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್.
ಮತ್ತು ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಟು ಲೋಯರ್ ಎನರ್ಜಿ ಇಟ್ ಪೊಸೆಸ್ ಎ ಫೋಟಾನ್ ಎಮಿಟೆಡ್ ಎನರ್ಜಿ ಈಸ್ ಈಕ್ವಲ್ ಟು ದ ಎನರ್ಜಿ ಡಿಫ್ರೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ಸ್. ಸೊ ಈ 3 ಪಾಯಿಂಟ್ಸ್ ಇದ್ದಾವೆ. ನೀವು 3 ಪಾಯಿಂಟ್ಸ್ ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿರೋ ಇನ್ನೂ ಈಸಿ ಪಾಯಿಂಟ್ಸ್ ಎಲ್ಲ ಸಿಕ್ಕರೆ ಆ ಈಸಿ ಪಾಯಿಂಟ್ಸ್ ಬರೆದ್ರು ಸಾಕು, ನೀವು ಆರಾಮಾಗಿ 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಈ ಥರ ಡೆಫಿನೇಷನ್, ಮಾಸ್ ಡಿಫೆಕ್ಟ್ ಅಂದರೆ ಏನು, ಬೈಂಡಿಂಗ್ ಎನರ್ಜಿ ಅಂದರೆ ಏನು, ಮತ್ತು ರಿಲೇಷನ್ ಬಿಟ್ವೀನ್ ದೆಮ್. ಸೊ ಫಾರ್ 3 ಮಾರ್ಕ್ಸ್ ಕೇಳಿದ್ದಾರೆ. ಮಾಸ್ ಡಿಫೆಕ್ಟ್ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಮಾಸಸ್ ಆಫ್ ನ್ಯೂಕ್ಲಿಯನ್ಸ್ ಆ್ಯಂಡ್ ದ ನ್ಯೂಕ್ಲಿಯರ್ ಮಾಸ್. ಸೊ ಇನಿಷಿಯಲ್ ಒರಿಜಿನಲ್ ಮಾಸ್ ಮತ್ತು ಆ್ಯಕ್ಚುಯಲ್ ಮಾಸ್ ಆ್ಯಂಡ್ ಒರಿಜಿನಲ್ ಮಾಸ್, ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಮಾಸ್ ಆಫ್ ನ್ಯೂಕ್ಲಿಯನ್ಸ್ ಮತ್ತು ನ್ಯೂಕ್ಲಿಯರ್ ಮಾಸ್, ಅದಕ್ಕೆ ನಾವೇಂತೀವಿ ಮಾಸ್ ಡಿಫೆಕ್ಟ್ ಅಂತೀವಿ. ಬೈಂಡಿಂಗ್ ಎನರ್ಜಿ ಅಂದರೆ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ ಇಂಟು ಇಟ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಷ್ಟೇ. ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ನ್ಯೂಕ್ಲಿಯಸ್ ಇಂಟು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಈಸ್ ನೋನ್ ಆಸ್ ಬೈಂಡಿಂಗ್ ಎನರ್ಜಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಎನ್ ಟೈಪ್, ಪಿ ಟೈಪ್, ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ 3 ಮಾರ್ಕ್ಸಿಗೆ ಇದೆ ನೋಡಿರಿ. ಸೊ ನೋಡಿರಿ, ಇಂಟೆನ್ಸಿಕ್ ಈಸ್ ಎ ಪ್ಯೂರ್ ಸೆಮಿಕಂಡಕ್ಟರ್, ಇಟ್ ಈಸ್ ಎ ಎಕ್ಸ್ಟ್ರೆನ್ಸಿಕ್ ಅಂದರೆ ಡೋಪ್ಡ್. ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಚಾರ್ಜ್ ಈಕ್ವಲ್ ಇರ್ತದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಈಕ್ವಲ್. ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಆರ್ ನಾಟ್ ಈಕ್ವಲ್. ಇಲ್ಲಿ ಕಂಡಕ್ಟಿವಿಟಿ ಡ್ಯೂ ಟು ಬೋತ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್. ಇಲ್ಲಿ ಕಂಡಕ್ಟಿವಿಟಿ ಇಸ್ ಡ್ಯೂ ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಷ್ಟೇ. ಇಲ್ಲಿ ಕಂಡಕ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್, ಇಲ್ಲಿ ಕಂಡಕ್ಟಿವಿಟಿ ಡಿಪೆಂಡ್ಸ್ ಬೋತ್ ಟೆಂಪರೇಚರ್ ಆ್ಯಂಡ್ ಇಂಪ್ಯೂರಿಟಿ. ಮತ್ತು ಅಟ್ 0 ಕೆಲ್ವಿನ್ ಚಾರ್ಜ್ ಕ್ಯಾರಿಯರ್ಸ್ ವ್ಯಾನಿಶ್, ಅಟ್ 0 ಕೆಲ್ವಿನ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಕ್ಸಿಸ್ಟ್. ಇಲ್ಲಿ ಕಂಡಕ್ಟಿವಿಟಿ ಇಸ್ ಲೋ, ಕಂಡಕ್ಟಿವಿಟಿ ಇಸ್ ಹೈ. ಇಂಟ್ರೆನ್ಸಿಕಲಿ ಕಂಡಕ್ಟಿವಿಟಿ ಲೋ ಇರ್ತದೆ, ಎಕ್ಸ್ಟ್ರೆನ್ಸಿಕಲಿ ಕಂಡಕ್ಟಿವಿಟಿ ಹೈ ಇರುತ್ತೆ. ಸೊ ಎನಿ 3 ಡಿಫ್ರೆನ್ಸಿಗೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ನಾವು ಬೇಕಾದ್ರೆ ಈಗ ಕೌಂಟ್ ಮಾಡೋಣ, ನಾವು ಎಷ್ಟು ಮಾರ್ಕ್ಸ್ ಇದಾಗಲೇ ಡಿಸ್ಕಸ್ ಮಾಡಿದ್ದೀವಿ ಅಂತ. ಇದು 3 ಮಾರ್ಕ್ಸ್, 3 6 ಮಾರ್ಕ್ಸ್, ಇನ್ನೊಂದು 3 9, ಮತ್ತು 3 ಮಾರ್ಕ್ಸ್ 9, 12 12 ಮತ್ತು 3 15, 15 ಮತ್ತು 3 18, 18 ಮತ್ತು 3 21, 21 ಮತ್ತು 3 24, ಇದೊಂದು 26, 28, ಮತ್ತು ಇಲ್ಲೊಂದು 2 ಮಾರ್ಕ್ಸ್ 30, 32, 33, 34, 35, 36, 37, ಅರೌಂಡ್ 40ಇಂದ 45 ಮಾರ್ಕ್ಸಿಂದ ಆಗಲಿ ಡಿಸ್ಕಸ್ ಮಾಡಿ. ಇನ್ನೂ 5 ಮಾರ್ಕ್ಸಿಗೆ ಹೋಗೇ ಇಲ್ಲ ನಾವು. ಸೊ ನೀವೇ ನೋಡ್ಬೋದು ಥಿಯರಿ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಫಿಸಿಕ್ಸಲ್ಲೆಲ್ಲ ಪಾಸ್ ಆಗೋಕ್ಕೆ. ಯಾಕಂದರೆ ಈ ಸಲ ಚಾಯ್ಸ್ ಕ್ವಶನ್ ಜಾಸ್ತಿ ಇದ್ದವಲ್ಲ, ಅದಕ್ಕೆ ನೀವು ಥಿಯರಿ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಸೊ ಆರಾಮಾಗಿ ನೀವು ಥಿಯರಿ ಓದಿ ಪಾಸ್ ಆಗ್ಬೋದು. ಸೊ ಥಿಯರಿ ಯಾವ್ದು ಓದಬೇಕಂದ್ರೆ ಈಗ ಪ್ರೀವಿಯಸ್ ಇಯರ್ ರಿಪೀಟೆಡ್ ಕ್ವಶನ್ಸಿಂದ ಓದ್ಕೊಳ್ರಿ. ಸೊ ಪ್ರೀವಿಯಸ್ ಇನ್ನೊಂದು ವೀಡಿಯೋ ಹಾಕಿನಿ, ಅದರಲ್ಲೂ ನೀವು ಥಿಯರಿ ನೋಡಿದರೆ ಸಾಕು, ಆರಾಮಾಗೆ ಪಾಸ್ ಆಗ್ತೀರ. ಮತ್ತೊಂದು 2-3 ಏನು ಡಿರೈವೇಷನ್ಸ್ ನೆನ್ಪಿಟ್ಕೋಬೇಕು, ಅದೇ ವೀಸ್ಟೋನ್ ಬ್ರಿಡ್ಜ್, ಲೆನ್ಸ್ ಮೇಕರ್ ಫಾರ್ಮುಲಾ, ಯಾಕಂದರೆ ಅದು ಇನ್ನೂ ಸ್ವಲ್ಪ ಪಕ್ಕಾ ಸ್ಕೋರು ಆಗುತ್ತೆ ಅಂತ, ಈಸಿ ಇರ್ತಾವಲ್ಲ ಅವು. ಈಗ ನೆಕ್ಸ್ಟ್, ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದು ಪ್ರಾಪರ್ಟೀಸ್ ಕೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂದ್ರೇನು, ಈಸ್ ಎ ಕರ್ವ್ ಡ್ರಾನ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ದಟ್ ಟ್ಯಾಂಜೆಂಟ್ ಟು ಇಟ್ ಅಟ್ ಎನಿ ಪಾಯಿಂಟ್ ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ನೆಟ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಇಲ್ಲ ಅಂದರೆ ನಿಮ್ಗೆ ಯಾವ್ದು ಇದೆ ಅದು 3 ಡೆಫಿನೇಷನ್ ಇದೆ ಇಲ್ಲಿ. ಇಟ್ ಈಸ್ ಆನ್ ಇಮ್ಯಾಜಿನರಿ ಪಾತ್ ಅಲಾಂಗ್ ವಿತ್ ಫ್ರೀ ಟೆಕ್ಸ್ಚರ್ ಟೆನ್ಸ್ ಟು ಮೂವ್. ಇಲ್ಲಾಂದರೆ ಗ್ರಾಫಿಕಲಿ ರೆಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಗಿವನ್ ರೀಜನ್. ಸೊ ಇದು ಈಸಿ ಇದೆ. ಪಿಕ್ಟಾರಿಕಲಿ ಗ್ರಾಫಿಕಲಿ ರೆಪ್ರೆಸೆಂಟಿಂಗ್ ಆ್ಯನ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಗಿವನ್ ರೀಜನ್. ಯಾವ್ದಾರ ನೀವು ಕರೆಕ್ಟಾಗಿ ಡೆಫಿನೇಷನ್ ಒಂದು ಬರೆದ್ರೆ ಸಾಕು. ಎಲೆಕ್ಟ್ರಿಕ್ ಫೀಲ್ಡ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ 4 ಮಾರ್ಕ್ಸ್. 1 ಮಾರ್ಕ್ಸಿಗೆ ಡೆಫಿನೇಷನ್, 4 ಮಾರ್ಕ್ಸಿಗೆ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಭಾಳ ಈಸಿ ಇದ್ದಾವೆ. ದೇ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡ್ ಅಟ್ ನೆಗೆಟಿವ್. ಮತ್ತು ಇನ್ ಎ ಚಾರ್ಜ್ ಫ್ರೀ ರೀಜನ್ field can be taken continuous curves without any breaks. Field can form continuous curves. 2 field lines never cross each other. Electric field lines, electrostatic field lines never form closed loops. They do not form closed loop. They never cross each other. ಮತ್ತೆ field lines can be taken continuous curves without any breaks in a charge free region. ಮತ್ತೆ they always start from positive charge and end at negative charge. ಸೊ ಇಷ್ಟು ಬರೆದ್ರೆ ಆರಾಮಾಗೆ 5 ಮಾರ್ಕ್ಸ್. ಸೊ ಕಿರ್ಚಾಫ್ ರೂಲು, ಬ್ಯಾಲೆನ್ಸಿಂಗ್ ವೀಸ್ಟೋನ್ ಬ್ರಿಡ್ಜ್ ಈಸಿ ಇದೆ, ನೀವು ಆರಾಮಾಗೆ ಸ್ಕೋರ್ ಮಾಡ್ಬೋದು. ಕೇಳ್ತಾರೆ ವೀಸ್ಟೋನ್ ಬ್ರಿಡ್ಜು. ಸೊ ಎಷ್ಟು ಡಿರೈವೇಷನ್ಸ್ ನೋಡಿರಿ, ಟಾರ್ಕ್ ಆಫ್ ರೆಕ್ಟ್ಯಾಂಗ್ಯುಲರ್ ಲೂಪು, ಸೋಲನೈಡ್, ಕರೆಂಟ್ ಕ್ಯಾರಿಂಗ್ ಸೋಲನೈಡ್, ಸೊ ಕರೆಂಟ್ ಲ್ಯಾಕ್ಸ್ ಬೈ π/2. ಸೊ ಈ ಸಲ ನಿಮಗೆ LCR ಸರ್ಕ್ಯೂಟ್ ಬಗ್ಗೆ ಕೇಳ್ಬೋದು. ಸೊ ಲೆನ್ಸ್ ಮೇಕರ್ ಫಾರ್ಮುಲಾ ಮತ್ತು ಫೋಕಲ್ ಲೆಂತಿಂದು ಅಂತೆಲ್ಲ ಡಿರೈವೇಷನ್ಸ್ ಸ್ವಲ್ಪ ನೋಡ್ಕೊಳ್ರಿ. ಸೊ ಬರೀ ಥಿಯರಿ ಓದೋಕ್ಕಿಂತ ಥಿಯರಿ ಜೊತೆ ಒಂದು ಅಟ್ಲೀಸ್ಟ್ 4-5 ಡಿರೈವೇಷನ್ಸ್ ಪರ್ಫೆಕ್ಟ್ ಆಗಿರಿ. ನೆಕ್ಸ್ಟ್, ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಫಾರ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂದರೆ ಏನು, ಇಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಲೂ ಕೇಳ್ತಾರೆ. ಸೊ ಇಟ್ ಈಸ್ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಲಿಬರೇಟ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಸರ್ಫೇಸ್.
ಸೊ ಮಿನಿಮಮ್ ಎನರ್ಜಿ ಸೊ ಮೆಟಲ್ ಎಲೆಕ್ಟ್ರಾನ್ ಮೆಟಲ್ ಸರ್ಫೇಸಿಂದ ತೆಗಿಯೋಕೆ ಎಷ್ಟು ಎನರ್ಜಿ ಬೇಕು ಅದಕ್ಕೆ ನಾವು ಅಂತೀವಿ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್. ಸೊ ಇದು ಏನಿದೆ ಅಬ್ಸರ್ವೇಷನ್ಸ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಏನಿದೆ ಇಟ್ ಈಸ್ ಆ್ಯನ್ ಇನ್ಸ್ಟಂಟೇನಿಯಸ್ ಪ್ರೊಸೆಸ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಆ್ಯನ್ ಇನ್ಸ್ಟಂಟೇನಿಯಸ್ ಇಲ್ಲಾಂದರೆ ಕಂಟಿನ್ಯೂಸ್ ಪ್ರೊಸೆಸ್. ದೇರ್ ಎಕ್ಸಿಸ್ಟ್ ಸರ್ಟನ್ ಮಿನಿಮಮ್ ಕಟ್ ಆಫ್ ಫ್ರೀಕ್ವೆನ್ಸಿ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಡಸ್ ನಾಟ್ ಟೇಕ್ ಪ್ಲೇಸ್. ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಇರಬೇಕು ಇನ್ಸಿಡೆಂಟ್ ರೇಯಿಂದ, ಬಿಲೋ ವಿಚ್ ದೇರ್ ಈಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಟೇಕ್ಸ್ ಪ್ಲೇಸ್. ಇದು ಸೆಕೆಂಡ್ ಪಾಯಿಂಟ್. ಅದು ನಾವೇಂತೀವಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಥರ್ಡ್ ಪಾಯಿಂಟ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಕರೆಂಟ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಬರ್ತದಲ್ಲ ಅದು ಎದ್ರ ಮೇಲೆ ಡಿಪೆಂಡ್, ಇನ್ಸಿಡೆಂಟ್ ರೇಡಿಯೇಷನ್ ಮೇಲೆ ಡಿಪೆಂಡ್. ಸೊ ಇದೊಂದು ಪಾಯಿಂಟ್ ಆಯಿತು. ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇಸ್ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಮತ್ತು ಫ್ರೀಕ್ವೆನ್ಸಿ ಎಷ್ಟಿರಬೇಕು, ಗ್ರೇಟರ್ ದೆನ್ ಥ್ರೆಶೋಲ್ಡ್ಗಿಂತ ಜಾಸ್ತಿ ಇರಬೇಕು ಇನ್ಸಿಡೆಂಟ್ ರೇದು. ಸ್ಯಾಚುರೇಷನ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸ್ಯಾಚುರೇಷನ್ ಕರೆಂಟ್ ಇಸ್ ಆಲ್ಸೋ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್. ಸೊ ಫೋಟೋ ಕರೆಂಟು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್, ಮತ್ತು ಸ್ಯಾಚುರೇಷನ್ ಕರೆಂಟ್ ಇಸ್ ಆಲ್ಸೋ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. Fourth point, the stopping potential of maximum kinetic energy emitted by photoelectrons is directly proportional to frequency of incident radiation. ಸೊ ಇದು ಮೂರು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇದಾವೆ. 3 ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಮತ್ತು ಇದು 2 ಪಾಯಿಂಟ್ ಇಟ್ ಈಸ್ ಎ ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಮತ್ತು ಮಿನಿಮಮ್ ಕಟ್ ಆಫ್ ಎನರ್ಜಿ. ಸೊ ರೆಕ್ಟಿಫೈರ್ ಹಾಫ್ ವೇ ಫುಲ್ ಎರಡೊಂದು ಒಂದು ಪಕ್ಕ ಇರ್ತದೆ. ವಾಟ್ ಈಸ್ ರೆಕ್ಟಿಫೈರ್ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ AC ಇಂಟು DC. ಆಗ್ಬಿದ್ದಲ್ಲ, 50 ಅಬವ್ ಮಾರ್ಕ್ಸಿಂದು ಥಿಯರಿನೇ ಇದೆ. ಸೊ ರೆಕ್ಟಿಫೈರ್ ಎಲ್ಲ ನೀವು ಕರೆಕ್ಟಾಗಿ ಬರೀಬೇಕು. ಸೊ ಆಮೇಲೆ ಪ್ರಾಬ್ಲಮ್ಸ್. ಸೊ ನಿಮ್ಗೆ 7 ಪ್ರಾಬ್ಲಮ್ಸ್ ಇರ್ತವೆ, ನೀವು ಯು ಶುಡ್ ಆನ್ಸರ್ ಎನಿ 3. ಸೊ ಫಸ್ಟ್ ಪ್ರಾಬ್ಲಮ್ ಭಾಳ ಈಸಿ ಇರ್ತದೆ. ಇದು ಈ ಫಾರ್ಮುಲಾ ಮೇಲೆ F is equal to 1/4 Q1 Q2 by R². ನೀವು ಆರಾಮಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಅಟ್ಲೀಸ್ಟ್ ನೀವು ಬರಲ್ಲ ಅಂದರೂ ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾಗಿ ಟ್ರೈ ಮಾಡಿರಿ. ಅವರು ದೇ ವಿಲ್ ಗಿವ್ ಮಾರ್ಕ್ಸ್. ಅಟ್ಲೀಸ್ಟ್ ಫಾರ್ಮುಲಾ ಮತ್ತು ಸಬ್ಸ್ಟಿಟ್ಯೂಷನ್ಗಾರ ಅವ್ರು ಮಾರ್ಕ್ಸ್ ಕೊಡ್ತಾರೆ, 2-3 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಸೊ 0 ಮಾರ್ಕ್ಸ್ಗಿನ ನೀವು ಅಟ್ಲೀಸ್ಟ್ ಅಟೆಂಡ್ ಮಾಡಿ ಒಂದು ಹಾಫ್ ಮಾರ್ಕ್ಸ್, 1 ಮಾರ್ಕ್ಸ್ 2 ಮಾರ್ಕ್ಸ್ ತಗೊಂಡ್ರು ಎಷ್ಟೋ ಬೆಟರ್. ಸೊ ದಿಸ್ ಎಂಡ್ಸ್ ದ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಸಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್, ಸಪ್ಲಿಮೆಂಟರಿ ಎಕ್ಸಾಮ್. ಥ್ಯಾಂಕ್ ಯು. ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್.